ಯಾಕಂದ್ರೆ ಎಲ್ಲಿಂದ ಕೈ ಮುಗಿತೀನಿ. ಮನೆಯಲ್ಲಿ ಮಡಗಿ ಪೂಜೆ ಮಾಡ್ತಾರೆ ದೇವ್ರ ಮನೆಯಲ್ಲಿ. ಅದೊಂದು ಗುಣ ಮಾತ್ರ ಸರ್ ಹತ್ರ ಕಲಿಯುವಂಥದ್ದು ತುಂಬಾ ಇದೆ. ಜನ ಹತ್ರ ಸರ್ ನೀವು ಸರ್ನ ಮುಟ್ಟಿಲ್ಲ ಮೇಕಪ್ ಮಾಡ್ತೀರಾ, ಅವಾರ್ಡ್ ಕೊಟ್ಟಂಗೆ ಆಯ್ತು, 1.5 hour ಆಗುತ್ತಲ್ಲ ಅಂತ ಇನ್ಫಾರ್ಮ್ ಮಾಡಿದೆ. 1 hour ಅಲ್ಲ, 1.5 hour ಅಲ್ಲ, 2 hour ತಗೋ. ರಿಂಕಲ್ಸ್ ನ ಮಾಡ್ಬೇಕಾದಾಗ ಸ್ಕಿನ್ ನ ಫುಲ್ ಟೈಟ್ ಮಾಡ್ಬೇಕು ಹಿಂಗೆ. ಅಯ್ಯೋ ಸರ್ಗೆಲ್ಲಾರು ಪೈನ್ ಆಗುತ್ತಾ, ಅವ್ರ ಸಪೋರ್ಟ್ ಇಲ್ಲ ನಾನು ಆ ಏಜ್ ಗೆಟಪ್ ಮಾಡಕ್ ಆಗ್ತಾ ಇರಲಿಲ್ಲ. ಆಕ್ಚುಲಿ ಆಫ್ಟರ್ನೂನ್ ಲಂಚ್ ಸರ್ ಲಂಚ್ ಮಾಡ್ತಾ ಇರ್ಲಿಲ್ಲ. ಸರ್ ನಮಸ್ತೆ, ಹಾಲಿವುಡ್ ಮೇಕಪ್ ಮ್ಯಾನ್ ಏನೋ ಮಾಡ್ತಾ ಇದೀರಾ, ಏನ್ ಸರ್ ಇದು? ಸರ್ ನಮಸ್ತೆ. ಏನಿಲ್ಲ ಸರ್, ಹಿಂಗೆ ಫ್ರೆಂಡ್ಸ್ ಗಳು ಮೆಸೇಜ್ ಗಳು ಮಾಡ್ತಾ ಇದಾರೆ, ಓಕೆ ನೋಡ್ಕೊಂಡು ಹಿಂಗೆ ಅವ್ರಿಗೆ ರಿಪ್ಲೈ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಕಾಟಿರೋ ಸಕ್ಸಸ್ಗೆ. ಅದ್ರ ಜೊತೆಗೆ ನಿಮ್ಮ ಕೆಲಸನ ತುಂಬಾ ಇಷ್ಟಪಟ್ಟಿದ್ದಾರೆ ಜನ ಎಲ್ಲ. ನಮ್ಮ ಹಾಲಿವುಡ್ ಮೇಕಪ್ ಮ್ಯಾನ್ ನೀವೇ ಅಂತ ಪರಿಚಯ ಮಾಡ್ಕೊಡೋ ಸಮಯ ಈಗ. ಸರ್ ಅಂದ್ರೆ ನೀವು ಹಾಲಿವುಡ್ ಯಾವ್ಯಾವ ಸಿನಿಮಾ ಮಾಡಿದೀರಾ? ಆತರ ಏನಿಲ್ಲ, ಹಾಲಿವುಡ್ ಅಂತ ಏನಿಲ್ಲ. ಆಕ್ಚುಲಿ ನಾನು ಇಲ್ಲೇ ನಮ್ಮ ಸ್ಯಾಂಡಲ್ವುಡ್ ಮೇಕಪ್ ಆರ್ಟಿಸ್ಟ್. ಸುಮಾರು ಸಿನಿಮಾದಲ್ಲಿ ವರ್ಕ್ ಮಾಡ್ಕೊಂಡು ಇಲ್ಲೇ ಆರಾಮಾಗಿ ಲೈಫ್ ನ ಲೀಡ್ ಮಾಡ್ಕೊಂಡು ಕೂತಿದ್ದೀನಿ. ಯಾವ ಹಾಲಿವುಡ್ ಇಂದ ನಾನು ಬಂದಿಲ್ಲ. ಆಕ್ಚುಲಿ ನಮ್ ಬೇಸಿಕ್ಲಿ ನಮ್ ತಂದೆನೂ ಮೇಕಪ್ ಆರ್ಟಿಸ್ಟ್. ಸೊ ಹಂಗಾಗಿ ನಮ್ ತಂದೆಯಿಂದ ಮುಖಾಂತರ ನಾನು ಈಗ ಇಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾಕೆ ಹಾಲಿವುಡ್ ಅಂತ ಹೆಸರು ಹೇಳಿದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ. ತರುಣ್ ಸರ್ ಆಕ್ಚುಲಿ ಯಾವ್ದೋ ಒಂದು ಪ್ರೆಸ್ ಮೀಟ್ ಅಲ್ಲಿ ಯಾರ ಕೇಳಿದಾಗ ನಾವು ಹಾಲಿವುಡ್ ಇಂದ ಕರ್ಸಿರೋ ಮೇಕಪ್ ಮ್ಯಾನ್ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾರೆ. ಆಮೇಲೆ ಇಲ್ಲ ಅವ್ರು ನಮ್ಮ ದರ್ಶನ್ ಸರ್ ಪರ್ಸನಲ್ ಮೇಕಪ್ ಮ್ಯಾನ್ ಅಂತ. ಆ ಕಾರಣಕ್ಕೆ ನಾನು ನಿಮ್ಗೆ ಇಲ್ಲಿ ತಮಾಷೆ ಮಾಡಿದೆ. ನಾನು ನೋಡ್ದೆ, ಆಮೇಲೆ ಸಡನ್ ಆಗಿ ಬಂದು ಇಲ್ಲ ಈ ತರ ಯಾವ ಹಾಲಿವುಡ್ ಇಂದನೂ ಬಂದಿಲ್ಲ, ಯಾವ ರಾಷ್ಟ್ರೀಯ ದಿವಸದೂ ಬಂದಿಲ್ಲ, ಈ ತರ ನಮ್ಮ ಸರ್ಗ್ ಮಾಡ್ತಿರೋ ಮೇಕಪ್ ಆರ್ಟಿಸ್ಟ್ ಮೂರ್ತಿ ಅಂತ ಅಂದ್ಬಿಟ್ಟು ಅವ್ರು ಇನ್ಫಾರ್ಮ್ ಮಾಡಿದ್ರು. ಸೊ ನಮ್ಗೊಂಥರ ಖುಷಿ ಆಯ್ತು ಆಕ್ಚುಲಿ. ಸೊ ಆಕ್ಚುಲಿ ನಮ್ಮ ವರ್ಕ್ ನ ನೋಡಿ ಹೊಗಳೋದಕ್ಕೆ ಹೆಜ್ಜೆ ಅಲ್ವಾ, ಅದು ನಮ್ಗೆ ಇಲ್ಲ ಒಂಥರ ಖುಷಿ ಕೊಡ್ತು. ನಾವು ಈ ಕಾಟೇರ ಸಿನಿಮಾದಲ್ಲಿ ವರ್ಕ್ ಮಾಡಿರೋದಕ್ಕೆ ಒಂಥರ ಖುಷಿ ಆಯ್ತು. ಈಗ ಅದ್ರಲ್ಲೂ ಡಿ ಬಾಸ್ ನಮ್ಮ ಸರ್ಗೆ ಮೇಕಪ್ ಮಾಡೋದಕ್ಕೂ ನಂಗೆ ನಿಜವಾಗ್ಲೂ ಒಳ್ಳೆ ಅಪ್ರಿಶಿಯೇಟ್ ಸಿಕ್ತು ನನಗೆ ಆಕ್ಚುಲಿ. ಡಿ ಬಾಸ್ ಕೃಪೆ ಅನ್ಬೋದು. ಮತ್ತೊಂದು ತರುಣ್ ಸರ್ ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತರುಣ್ ಸರ್ಗೆ ಮತ್ತೆ ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾರ್ಗೆ ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡ್ ಬಂದಿದ್ದೀರಾ? ನಾನೀಗ ಒಂದು 3 years ಇಂದ ಮಾಡ್ತಾ ಇದ್ದೀನಿ ಸರ್ಗೆ. ಕ್ರಾಂತಿ ಪಿಕ್ಚರ್ ಇಂದ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಕಾಟೇರ ಮಾಡ್ತಾ ಇದ್ದೀನಿ. 2 ಪಿಕ್ಚರ್ ಇಂದ ಮಾಡಿದೆ. ಬಟ್ ಅದು ಪ್ರೀವಿಯಸ್ ನಾನು ಸರ್ ಮೂವಿಗಳಲ್ಲಿ ತುಂಬಾ ವರ್ಕ್ ಮಾಡಿದ್ದೀನಿ. ಬುಲ್ಬುಲ್ ಅವಾಗಿಂದ ಕಲರ್ಸಿಪಾಳ್ಯ ಆಗಿರ್ಬೋದು, ಭಗವಾನ್ ಪಿಕ್ಚರ್ ಆಗಿರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನಾನು ಬಂದಿದ್ದು ಸರ್ ಮೂವಿ ಜೊತೆ ವರ್ಕ್ ಮಾಡಿದ್ದು ಬುಲ್ಬುಲ್ ಸಂಗೊಳ್ಳಿ ರಾಯಣ್ಣ ಪಿಕ್ಚರ್ ಇಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದೆ ಸರ್ ಮೂವಿಗಳನ್ನ. ರಾಬರ್ಟ್ ಒಂದು ಪಿಕ್ಚರ್ ಮಾಡಕ್ಕಾಗ್ಲಿಲ್ಲ, ಅದ್ಬಿಟ್ಟು ಇನ್ನೆಲ್ಲಾ ಮೂವಿನೂ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದೆ. ಅದಕ್ಕೂ ಮುಂಚೆ ಹೊನ್ನೇಗೌಡ್ರು ಅಂತ ಒಬ್ರು ಮೇಕಪ್ ಆರ್ಟಿಸ್ಟ್ ಇದ್ರು. ಸೊ ಅವರು ಆದ್ಮೇಲೆ ನನ್ಗೆ ಅವರೇ ಆಕ್ಚುಲಿ ಹೊನ್ನೇಗೌಡ್ರೆ ನಂಗೆ ಸರ್ ಜೊತೆ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದು. ಹಂಗಾಗಿ ಈ ಒಂದು ಒಳ್ಳೆ ಮೂವಿಲಿ ಕಾಟೇರ ಮೂವಿಲಿ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಕ್ರಾಂತಿಯಿಂದ ಪರ್ಸನಲ್ ಮಾಡ್ಕೊಂಡ್ ಬರ್ತಾ ಇದೀರಾ ಸರ್? ಅಂದ್ರೆ ಕಾಟೇರದ ಶುರುವಾಗಿದೆ ಹೇಗೆ ಅಂದ್ರೆ, ಕಾಟೇರದ ಒಂದು ಚಾಲೆಂಜಿಂಗ್ ಏನಂದ್ರೆ, ಓಕೆ ಸಾರ್ದು 2 ಶೇಡ್ ಬರುತ್ತೆ, ಅದ್ರ ಬಗ್ಗೆ ಹೇಳಿ. ಚಾಲೆಂಜಿಂಗ್ ಡೈರೆಕ್ಟರ್ ಸರ್ ಜೊತೆ ಒಂದು ಡಿಸ್ಕಷನ್ ಆಗುತ್ತೆ, ತರುಣ್ ಸರ್ ಜೊತೆ ಡಿಸ್ಕಷನ್ ಆಗುತ್ತೆ. ಅವ್ರು ಹೇಳೋದು ಒಂದೇ, ಅವ್ರೇನಿಲ್ಲ ಮಗ ನನ್ಗೆ ಫಸ್ಟ್ ಹಾಫ್ಗೆ ಬ್ರೌನ್ ಕಲರ್ ಟಿಂಟ್ ಬೇಕು, ನಂಗೆ ಈ ತರ ಶೇಡ್ ಬೇಕು, ಜಾಸ್ತಿ ಗ್ಲಾಮರಸ್ ಎಲ್ಲ ಏನಿಲ್ಲ, ನ್ಯಾಚುರಲ್ ಲುಕ್, ವಿಲೇಜ್ ಸಬ್ಜೆಕ್ಟ್, ತುಂಬಾ ಬ್ರೈಟ್ ಮೇಕಪ್ ಎಲ್ಲ ಏನು ಬೇಡ ಮಗ, ಏನ್ ಮಾಡ್ತೀವಿ ನೋಡು, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊ ಅಂತ ಹೇಳೋದು. ಸೊ ಅದಕ್ಕೆ ನಾನೇನ್ ಪ್ರಿಪ್ರೇಷನ್ ಮಾಡ್ಕೊಬೇಕು ಸರ್ಗೆ? ಈಗ ಆಲ್ಮೋಸ್ಟ್ ಅಲ್ಲೂ ಸರ್ಗೆಲ್ಲ ಇಡೀ ಒಂದು ಕ್ರಾಂತಿ ಪಿಕ್ಚರ್ ತಗೊಂಡು ಸರ್ದು ಗ್ಲಾಮರ್ ಲುಕ್. ಹೌದು, ನನ್ಗೆ ಅವಾಗ ಕನ್ಫ್ಯೂಸ್ ಆಯ್ತು. ಅಯ್ಯೋ ಸರ್ಗೆ ಎಲ್ಲಾ ಪಿಕ್ಚರ್ ನಾನು ನೋಡ್ತಾ ಇದ್ದೀನಿ, ಎಲ್ಲಾ ಗ್ಲಾಮರ್ ಲುಕ್ ಇದೆ, ಯಾವ ಇದ್ರಲ್ಲೂ, ಅದರಲ್ಲಿ ನನ್ನ ಪ್ರೀತಿಯ ರಾಮ ಆಗಿರ್ಬೋದು, ದಾಸ ಆಗಿರ್ಬೋದು, ಇದ್ರಲ್ಲಿ ಅವ್ರಿಗೆ ಡಿ ಶೇಡ್ ಇದೆ ಅವ್ರಿಗೆ. ಸೊ ಇದಕ್ಕೆ ನಾನು ಗ್ಲಾಮರು ಪ್ಲಸ್ ಡಿ ಶೇಡ್ ಕೊಡ್ಬೇಕು. ಏನ್ ಮಾಡೋದು ಸರ್ಗೆ? ಯಾಕಂದ್ರೆ ಜಾಸ್ತಿನೂ ಗ್ಲಾಮರ್ ಕೊಡೋದಿಲ್ಲ, ಯಾಕಂದ್ರೆ ಜಾಸ್ತಿ ಡಿ ಗ್ರೇಡು ಮಾಡೋದಿಲ್ಲ ಮೇಕಪ್ ಅಂತ ಅಂದ್ಬಿಟ್ಟು ನಾನು ಪ್ರಿಪ್ರೇಷನ್ ಮಾಡ್ಕೊಂಡೆ. ಅದಕ್ಕೆ ಏನೇನು ಬೇಸ್ನ ನಾನು ಯೂಸ್ ಮಾಡಬೇಕು, ಯಾವ್ದು ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ನಂಗೆ ಆ ಟಿಂಟ್ ಸಿಗುತ್ತೆ ಅನ್ಕೊಂಡು ಆ ಒಂದು ಕಲರ್ ಮ್ಯಾಚ್ ಮಾಡಿ ಸರ್ಗೆ ಫೋಟೋಶೂಟ್ ದಿವಸ ಇದ್ ಮಾಡಿದ್ವಿ. ಆಗ ಲುಕ್ ಓಕೆ ಆಯ್ತು. ಅದು ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಲುಕ್ ಅಂತ ಬಂದಾಗ
ಅವರು ಈ ತರ ಒಂದು ಓಲ್ಡ್ ಗೆಟಪ್ ಬರುತ್ತೆ ಮೂರ್ತಿ, ಸೊ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ, ಸೊ ಇನ್ಫಾರ್ಮ್ ಮಾಡ್ತೀನಿ ಅಂತ. ಸರ್ ಓಕೆ ಸರ್ ಆಯ್ತು ಅಂತ ನಾನು ಸುಮ್ಮನೆ ಹೋದೆ. ಆಮೇಲೆ ನೆಕ್ಸ್ಟ್ ಒಂದು ಕಾಲ್ ಬರುತ್ತೆ ಮ್ಯಾನೇಜರ್ ಕಡೆಯಿಂದ, ನಾಳೆ ಸರ್ಗೆ ಟ್ರಯಲ್ ಮೇಕಪ್ ಕೊಡ್ಬೇಕು ಅಂತ. ಸೊ ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗ ನನಗೂ ಓಕೆ ಸರ್ಗೆ ಏನು ಟ್ರಯಲ್ ಮೇಕಪ್ ಕೊಡ್ಬೇಕಾ. ಆಮೇಲೆ ಒಂದ್ಸತಿ ಡೈರೆಕ್ಟರ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರು, ಸರ್ ಏಜ್ ಗೆಟಪ್ಗೆ ನಾವು ಏನ್ ಮಾಡಬೇಕು, ನಿಮ್ಗೆ ಯಾವ ತರ ಬೇಕು ಅಂತ. ಅವಾಗ ಅವ್ರು ಹೇಳ್ತಾರೆ, ಮಗ ಇಷ್ಟಿಷ್ಟು ಒಂದು ಎಬೋ ಒಂದು 65 ಇಯರ್ಸ್ 70 ಇಯರ್ಸ್ ಓಲ್ಡ್ ಏಜ್ ಲುಕ್ ಬೇಕು ಮಗ ನಿಮಗೆ, ಸೊ ಸ್ವಲ್ಪ ರಿಂಕಲ್ಸು ಆ ಥರ ಈ ಥರ ಎಲ್ಲ ಫೇಸಲ್ಲಿ ಮಾಡಬೇಕು, ಮಾಡೋಕ್ಕಾಗುತ್ತಾ ನೀವು? ಹಾಂ ಮಾಡ್ತೀವಣ್ಣ, ಮಾಡ್ತೀವಿ ಅಂತ. ಹೌದಾ ಸರಿ ಆಯಿತು, ಪ್ರಿಪ್ರೇಷನ್ ಮಾಡ್ಕೊಂಡು ನೀನು ಯಾವ್ದಕ್ಕೆ ಅಂತ ಹೇಳಿದ್ರು. ಅದಕ್ಕೂ ಮುಂಚೆ ಬೇರೆ ಬೇರೆ ಇವಾಗ ನಮಗೇನು ಸರ್ ಆನ್ ಸ್ಕ್ರೀನ್ ಪ್ರೆಸೆಂಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಸೊ ಅದೊಂದು ಇದು. ಯಾಕಂದರೆ ಜಾಸ್ತಿ ಮಾಡಿದ್ರು ಕಷ್ಟ, ಕಮ್ಮಿ ಮಾಡಿದ್ರು ಕಷ್ಟ. ಸೊ ಅದಾದ್ಮೇಲೆ ವಿಗ್ಗು ಎಲ್ಲ ಬಿಯರ್ಡ್ ಎಲ್ಲ ಬರುತ್ತೆ, ಅದು ಬೇರೆಯವರು ಮಾಡ್ತಾರೆ. ಸರಿ ಓಕೆ, ನಾನು ಈ ಓಲ್ಡ್ ಏಜ್ ಗೆಟಪ್ಗೆ ಏನ್ ಬೇಕೋ ಅದನ್ನ ನಾನು ಪ್ರಿಪ್ರೇಷನ್ ಮಾಡ್ಕೊಂಡು ಒಂದ್ಸತಿ ಟ್ರಯಲ್ ಮೇಕಪ್ ಕೊಟ್ಟೆ. ಟ್ರಯಲ್ ಮೇಕಪ್ ಅಲ್ಲಿ ಓಕೆ ಆಯ್ತು. ಅದಾದ್ಮೇಲೆ ಸರ್ಗ್ ನಾನು ಕೊಟ್ಟೆ ಟ್ರಯಲ್ ಮೇಕಪ್. ಓಕೆ ಚೆನ್ನಾಗಿದೆ, ಯಾಕೆ ಆ ಬಿಯರ್ಡು ಮತ್ತೆ ವಿಗ್ ಎಲ್ಲ ಹಾಕಿ ಆ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸಿದ್ವಿ, ಎಲ್ಲ ಓಕೆ ಆಯ್ತು. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ತುಂಬಾ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾವು ಅದು ಸಿನಿಮಾಗೆ ಮಾಡೋದಕ್ಕೆ ತುಂಬಾ ಈಸಿ ಆಯ್ತು. ಸರ್ ಒಂದೇ ಟ್ರಯಲ್ ಅಲ್ಲಿ ಮುಗೀತಾ ಅಥವಾ ಎಷ್ಟು ಟ್ರಯಲ್? ಇಲ್ಲ ಅದು ಒಂದೇ ಟ್ರಯಲ್ ಅಲ್ಲಿ ಮಾಡಿದ್ವಿ ನಾವು. ಓಕೆ, ಒಂದೇ ಟ್ರಯಲ್ ಅಲ್ಲಿ ಓಕೆ ಮಾಡಿದ್ವಿ ಓಲ್ಡ್ ಏಜ್ ಗೆಟಪ್. ಯಾಕಂತಂದ್ರೆ ನಾವು ಜಾಸ್ತಿ ಟ್ರಯಲ್ ಇಟ್ಕೊಂಡು ಇರಿಟೇಷನ್ ಮಾಡೋಕ್ಕಾಗಲ್ಲ ಒಬ್ಬ ಆರ್ಟಿಸ್ಟ್ನ. ಯಾಕಂದ್ರೆ ಅವ್ರಿಗೆ ಏನು ಈ ತರ ಡೇ ಬೈ ಡೇ ತುಂಬಾ ಟಾರ್ಚರ್ ಆಗ್ತದೆ, ಅವ್ರಿಗೂ ಟಾರ್ಚರ್ ಆಗ್ತದೆ ಅಂತ ಅನಿಸ್ಬಾರ್ದು. ನಮ್ ಕೆಲ್ಸನೂ ಅಲ್ಲಿ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರ್ಬೇಕು, ಅವ್ರಿಗೂ ಸಹ ಈಸಿ ಆಗಿರ್ಬೇಕು. ಆತರ ನಾವು ಒಂದೇ ಟೇಕಲ್ಲಿ ಅಂದ್ರೆ ಒಂದೇ ಇದರಲ್ಲಿ ಟ್ರಯಲ್ ಮೇಕಪ್ ಕೊಟ್ಟು ಓಕೆ ಮಾಡಿದ್ವಿ. ಸರ್ ಎಷ್ಟು ಗಂಟೆಗಳ ಕಾಲ ಶೂಟಿಂಗ್ಗೆ ಬಂದು ಸರ್ ಮೇಕಪ್ ಕುತ್ಕೊಂಡ್ರೆ ಎಷ್ಟು ಗಂಟೆಗಳ ಕಾಲ ಆ ಲುಕ್ಗೆ ಟೈಮ್ ತಗೊಳ್ತಿತ್ತು ನೀವು ಮೇಕಪ್ ಮಾಡಕ್ಕೆ? ಯೂಸಲಿ ಅದು ನಮ್ಗೆ 1.5 hour ಹಿಡಿತಾ ಇತ್ತು. ಓಕೆ, ಒಂದೊಂದು ಟೈಮಲ್ಲಿ 1.5 hour ಆಗ್ತಾ ಇತ್ತು, ಒಂದೊಂದು ಟೈಮ್ ಇನ್ನೂ ಒಂದು 10 ನಿಮಿಷ ಕಮ್ಮಿ. ನಾವು ಇನ್ನೂ ಕಮ್ಮಿ ಮಾಡ್ಕೊಬೇಕು, ಜಾಸ್ತಿ ಹೊತ್ತು ಆರ್ಟಿಸ್ಟ್ ನ ಕುಣಿಸ್ಕೋಬಾರ್ದು, ಸ್ಟ್ರೈನ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಒಂದು 10 ನಿಮಿಷ ಬೇಗನೆ ಮಾಡ್ತೀವಿ. ಒಂದೊಂದು ಟೈಮಲ್ಲಿ ಒಂದು ಕಾಲ ಅವರ್ಗೆಲ್ಲ ಮುಗಿತಾ ಇತ್ತು. ಸೊ ನಾವು ಒಂದು ಟೈಮಿಂಗ್ಸ್ ನೋಡ್ಕೊಂಡು ನಾವು ಕೆಲಸ ಮಾಡ್ತೀವಿ. ಇವಾಗ ಸರ್ ಮೇಕಪ್ ಟೇಬಲ್ ಮೇಲೆ ಬಂದಾಗ ನಾವು ನಂಗೆ ಅದು ಅಭ್ಯಾಸ ಆಯ್ತು. ಈಗ ಸರ್ ಒಂದ್ಸತಿ ಇನ್ಫಾರ್ಮ್ ಮಾಡಿದ್ರು, ನ್ಯಾಚುರಲ್ ಮೇಕಪ್ ಅಂತ ಬಂದಾಗ 10-15 ನಿಮಿಷ ಟಕ್ ಅಂತ ಮುಗ್ದೋಗ್ಬಿಡುತ್ತೆ, ಟಕ್ ಅಂತ ಕೈ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ, ಟಕ್ ಅಂತ ಮುಗ್ದೋಗ್ಬಿಡುತ್ತೆ. ಬಟ್ ಈ ಮೇಕಪ್ ಅಂತ ಬಂದಾಗ ನಾವು ಟ್ರಯಲ್ ಮೇಕಪ್ ಅಂತ ಹೋದಾಗ ಸರ್ಗೆ ಇನ್ಫಾರ್ಮ್ ಮಾಡಿದೆ, ಅಣ್ಣ ಈ ತರ 1.5 hour ಆಗುತ್ತಣ್ಣ ಅಂತ ಇನ್ಫಾರ್ಮ್ ಮಾಡಿದೆ. 1 hour ಅಲ್ಲ 1.5 hour ಅಲ್ಲ 2 hour ತಗೋ, ನಾವೇನು ನಮ್ಮನೆಗೆ ಮಾಡ್ಕೊತಾ ಇದೀವ, ಸಿನಿಮಾಗ್ ತಾನೇ ಮಾಡ್ತಾ ಇರೋದು, ಸೊ ಹಂಗಾಗಿ ಕಷ್ಟಪಡೋಣ, ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ರು ಸರ್. ಅದೊಂದು ಧೈರ್ಯ ನಂಗೆ ಸಿಕ್ತೆ ಆಕ್ಚುಲಿ. ಯಾಕಂದ್ರೆ ನಾವು ಇವಾಗ ಸರ್ 10-15 ನಿಮಿಷಕ್ಕಿಂತ ಕಮ್ಮಿ ಜಾಸ್ತಿ ಮೇಕಪ್ ಕುತ್ಕೊಳ್ಳಲ್ಲ, ಮ್ಯಾಕ್ಸಿಮಮ್ 15 ನಿಮಿಷ ಮೇಕಪ್ ಕುಂತ್ಕೊಳ್ಳೋದು. ನಾವು ಹೆಂಗಪ್ಪ 1 hour 1.5 hour ಕುಣಿಸ್ಕೊಳ್ಳೋದು ಸರ್ಗೆ? ಯಾಕಂದ್ರೆ ಆ ರಿಂಕಲ್ಸ್ ನ ಮಾಡ್ಬೇಕಾದಾಗ ಸ್ಕಿನ್ ನ ಫುಲ್ ಟೈಟ್ ಮಾಡ್ಬೇಕು ಹಿಂಗೆ, ಈ ತರ ಇಲ್ಲಿ ಈ ಕಡೆ ಬಂದಾಗ ಈ ಕಡೆ ಟೈಟ್ ಮಾಡ್ಬೇಕು, ಫೋರ್ ಹೆಡ್ ಟೈಟ್ ಮಾಡ್ಬೇಕು, ಮತ್ತೆ ಇಲ್ಲಿ ಫುಲ್ ದಾಡಿ ಬರ್ತದೆ, ಅದನ್ನ ಮೆಜರ್ಮೆಂಟ್ ಅನ್ನ ನೋಡ್ಕೊಂಡು ನಾವು ಮೇಕಪ್ ಮಾಡ್ಬೇಕಾಗಿತ್ತು. ಆ ಬಿಯರ್ಡ್ ಬರುತ್ತೆ ಅಂತ ಬಿಯರ್ಡ್ ಆ ಶೇಪ್ಗೆ ಇಲ್ಲಿ ಇಷ್ಟೇ ನಾವು ಮೇಕಪ್ ಮಾಡ್ತಾ ಇದ್ವಿ, ಜಾಸ್ತಿ ಹಾಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ, ಇಲ್ಲೆಲ್ಲ ಮೇಕಪ್ ಎಲ್ಲ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಆ ಸ್ಕಿನ್ ಟೈಟ್ ಮಾಡ್ಬೇಕಾದಾಗ ಸ್ಕಿನ್ ನಾವು ಇಳಿತಿದ್ದಾಗ ಅಯ್ಯೋ ಸರ್ಗೆಲ್ಲರೂ ಪೈನ್ ಆಗುತ್ತಾ, ಇವಾಗ ಇಲ್ಲೆಲ್ಲರೂ ಕಣ್ಣತ್ರ ಇಲ್ಲಿ ರಿಂಕಲ್ಸ್ ಬೇಕಾದ್ರೆ ಹಿಂಗ್ ಇಳಿತಿದ್ವಿ, ಮತ್ತೆ ಫೋರ್ ಹೆಡ್ ಇಳಿತಾ ಇದ್ವಿ, ಮತ್ತೆ ಈ ಕಡೆ ಪೋರ್ಷನ್ ಇಳಿತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಪೈನ್ ಆಗ್ಬಾರ್ದು, ಒಂದು ಆರ್ಟಿಸ್ಟ್ಗೆ ಪೈನ್ ಆಗ್ಬಾರ್ದು. ಬಟ್ ಅಷ್ಟು ತುಂಬಾ ಸಪೋರ್ಟ್ ಮಾಡೋರು ನಮ್ಗೆ ಸರ್. ಅವ್ರ ಸಪೋರ್ಟ್ ಇಲ್ಲ ನಾನು ಆ ಏಜ್ ಗೆಟಪ್ ಮಾಡಕ್ ಆಗ್ತಾ ಇರಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಆಮೇಲೆ ಅವ್ರಿಗೂ ಸಹ ತುಂಬಾ ಇರಿಟೇಷನ್, ಆಮೇಲೆ ತುಂಬಾ ಏನೇ ಸ್ವೆಟ್ ಬಂದ್ರು ಸಹ ಅದು ಔಟ್ಲುಕ್ ಬರ್ತಾ ಇರಲಿಲ್ಲ, ಫೇಸ್ ಇಂದ ಆ ಮೇಕಪ್ ಮಾಡಿದಾಗ ಬರ್ತಾ ಇರಲಿಲ್ಲ, ಅದು ಅಲ್ಲೇ ಸ್ಟೇ ಆಗ್ತಾ ಇತ್ತು. ಲಿಕ್ವಿಡ್ ಅಂತ ಬರ್ತಾ ಇತ್ತು, ಆ ಲಿಕ್ವಿಡ್ ಅಂತ ಮಾಡಿದಾಗ ಡ್ರೈ ಮಾಡ್ಬೇಕಾಯ್ತು. ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಇತ್ತು. ಈಗ ಲಿಕ್ವಿಡ್ ಆದ್ಮೇಲೆ ಏನ್ ಮಾಡ್ಬೇಕಾಯ್ತು, ಡ್ರೈ ಮಾಡ್ಬೇಕಾಯ್ತು. ಸೊ ಇದೆಲ್ಲ ಒಂದು ಪ್ರೊಸೀಜರ್ ನ ಟಕ್ ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಮಾಡ್ಕೊಂಡು ನಾವು ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಅದನ್ನ ನಾವು ಆದಷ್ಟು ಬೇಗ ಮೇಕಪ್ ಮಾಡೋದಕ್ಕೆ ಈಸಿ ಮಾಡ್ಕೋತಾ ಇದ್ವಿ. ಆ ಬಿಯರ್ಡ್ ಆಗಿರ್ಬೋದು, ವಿಗ್ ಆಗಿರ್ಬೋದು, ಇವೆಲ್ಲಾನು ಸಹ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಇಡ್ಕೋತಾ ಇತ್ತು. ಸರ್ ಅಂದ್ರೆ 1 hour 2 hour ಅಂತ ಹೇಳಿದ್ರಿ ಅಥವಾ ಇದೆ ಅಂತ ಹೇಳಿದ್ರಿ, ಅಂದ್ರೆ ಬೆಳಗ್ಗೆ ಹಾಕಿದ್ರೆ ಅದು ಈವ್ನಿಂಗ್ ಏನೇ ತೆಗಿತಿದ್ದು? ಹೌದೌದೌದು. ಈಗ ಸರ್ ಯೂಸಲಿ ಒಂದು
10:30ಗೆಲ್ಲ ಬ್ರೇಕ್ಫಾಸ್ಟ್ ಆಗೋಗ್ಬಿಡೋದು. ಸೊ ಮೇಕಪ್ ಟೇಬಲ್ ಬಂದು ಕುತ್ಕೊಂಡಾಗ ಒಂದು 2 ಅವರ್ಸ್ ಅಂತ ಅನ್ಕೊಂಡ್ರು 1.5 hour ಅಂತ ಅನ್ಕೊಂಡ್ರು ಅಲ್ಲಿಗೆ ನಮ್ಗೆ 12:30 ತನಕ ಆಗೋಗ್ಬಿಡೋದು ಅಲ್ವಾ. ಸೊ ಅದೆಲ್ಲ ಆದ್ಮೇಲೆ ಆಫ್ಟರ್ನೂನ್ ಲಂಚ್ಗಂತ ಬರ್ತಾಯಿದಾಗ ಸರ್ ಲಂಚ್ ಮಾಡ್ತಾ ಇರ್ಲಿಲ್ಲ. ಓಕೆ. ನಮ್ಗೆ ತುಂಬಾ ಬೇಜಾರಾಗೋದು, ಈಗ ಸರ್ ಬೇರೆ ಲಂಚ್ ಮಾಡ್ತಾ ಇಲ್ಲ ಏನು ಅಂತ. ಆಮೇಲೆ ಶೂಟಿಂಗ್ ಮಾಡೋ ಟೈಮಲ್ಲಿ ಎಷ್ಟು ಟೈಮ್ ಅಂತ ಕೇಳೋರು. ಸರ್ ಆಗ್ಲೇ 2:30 ಇನ್ನೂ ಲಂಚೇ ಕೊಟ್ಟಿಲ್ಲ ಈ ತರ ಎಲ್ಲ ಕೇಳೋರು. ಇಲ್ಲ ಶಾರ್ಟ್ ಮುಗಿಸ್ಬಿಟ್ಟು ಇಲ್ಲ ನಮ್ಗೆ ಅವೆಲ್ಲ ಇದೇನಿಲ್ಲ, ಟೆಕ್ನಿಷಿಯನ್ಸ್ಗೆ ಅದೇ ರೀತಿ ವಿತೌಟ್ ಬ್ರೇಕ್ ಕೊಡೋದೇನ್ ಬೇಡ, ಎಲ್ಲರೂ ಊಟ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂತಂದ್ರು. ಬಟ್ ಡೈರೆಕ್ಟರ್ ಸರ್ ಕೇಳೋದು, ಬಸ್ ನೀವು ಲಂಚ್ ಎಲ್ಲ ಬೇಡಪ್ಪಿ, ಸುಮ್ನೆ ಇವಾಗ ಮತ್ತೆ ಎಲ್ಲ ತೆಗೆದ್ರೆ ಅದಕ್ಕೊಂದು 1/2 hour 3/4 ಗಂಟೆ ಟೈಮ್ ಹಿಡಿಯುತ್ತೆ, ಸುಮ್ಮನೆ ಟೈಮ್ ಕಿಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವೆಲ್ಲ ಏನ್ ಬೇಡ, ನಾನು ಏನೋ ಜ್ಯೂಸಸ್ ಕುಡ್ಕೊಂಡು ಆರಾಮಾಗಿ ಇರ್ತೀನಿ, ನೀವು ಲಂಚ್ ಎಲ್ಲ ಮುಗಿಸ್ಕೊಳ್ಳಿ, ಲಂಚ್ ಮುಗಿದಷ್ಟು ಇಮಿಡಿಯೇಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಒಂದು 4 ಗಂಟೆ 4:15 ಅವರು ಲಂಚೇ ಮಾಡ್ತಾ ಇರ್ಲಿಲ್ಲ. ಇನ್ನು 4:15 ಅವರು ಲಂಚ್ ಮಾಡಲ್ಲ ಅವರು. ಸೊ ಮೇಕಪ್ ಎಲ್ಲ ತೆಗೆದು ಮೇಕಪ್ ತೆಗೆಯೋದಕ್ಕೆ ನಮ್ಗೆ ಮ್ಯಾಕ್ಸಿಮಮ್ ಒಂದು 20 minutes ಆಗೋದು. ಅದು ನೀಟಾಗಿ ಎಲ್ಲ ರಿಮೂವ್ ಮಾಡ್ಬೇಕಾಯ್ತು, ಲ್ಯಾಟೆಕ್ಸ್ ಎಲ್ಲ ಹಾಕಿರ್ತೀವಲ್ಲ ಅದು ನೀಟಾಗಿ ರಿಮೂವ್ ಮಾಡ್ಬೇಕಾಯ್ತು. ಮತ್ತೆ ಆ ಸ್ವೆಟ್ ಎಲ್ಲ ಅಲ್ಲೇ ಆ ಲ್ಯಾಟೆಕ್ಸ್ ಒಳಗೆ ಸ್ಟೇ ಆಗೋಗ್ಬಿಡ್ತಾ ಇತ್ತು. ಅದನ್ನ ಇದ್ ಮಾಡಿ ಕ್ಲಿಯರೆಸ್ಟ್ ಮಾಡ್ಸೋ ಒಂದು 20 minutes ಆಗೋದು. ಆ ಗಮ್ಮೆಲ್ಲ ಈ ಬಿಯರ್ಡ್ಗೆಲ್ಲ ಗಮ್ ಹಾಕಿರ್ತೀವಲ್ಲ ಅದೆಲ್ಲ ರಿಮೂವ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒಂದು 20-25 ನಿಮಿಷ 1/2 hour ಒಡೆ ಆಗೋದು. ಸರ್ ಅಂದ್ರೆ ಬ್ರೇಕ್ ಕೊಡ್ತಿದ್ದು ಟೆಕ್ನಿಷಿಯನ್ಸ್ ಊಟ ಮಾಡ್ಲಿ ಹಸ್ಕೊಂಡಿದ್ದಾರೆ ಅಂತ. ಹೌದೌದು, ನನಗ್ ಪರವಾಗಿಲ್ಲ, ನಾನು ಹಂಗೆ ಇರ್ತೀನಿ, ತೆಗಿಯೋಕೆ ಟೈಮ್ ಆಗುತ್ತೆ. ಅದೇ ಟೈಮ್ ಕಿಲ್ ಆಗ್ತಿತ್ತಲ್ಲ ಸರ್. ಈಗ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈಗ ನಾವು ಫೇಸ್ ಅಲ್ಲಿ ಲ್ಯಾಟೆಕ್ಸ್ ಮೇಲೆಲ್ಲ ಅದು ಬಿಯರ್ಡ್ ಬಂದು ಕುತ್ಕೊಂಡಿರ್ತೀವಿ ಶೇಪ್ ಅಲ್ಲಿ. ಅದೇ ನಾವತ್ತೆ ಒಂದ್ ಕಡೆ ರಿಮೂವ್ ಮಾಡಿದ್ವಿ, ಬಿಯರ್ಡ್ ನ ರಿಮೂವ್ ಮಾಡಿದ್ವಿ ಅಂತಂದ್ರೆ ಆ ಲ್ಯಾಟೆಕ್ಸ್ ಮತ್ತೆ ರಿಮೂವ್ ಆಗೋಗ್ಬಿಡುತ್ತೆ ಮತ್ತೆ. ಆ ರಿಮೂವ್ ಆದಾಗ ಏನಾಗುತ್ತೆ, ಮತ್ತೆ ನಾವು ಅದನ್ನ ರೀಪೇಸ್ಟ್ ಮಾಡಕ್ ಆಗಲ್ಲ. ಅದು ರೀಪೇಸ್ಟ್ ಮಾಡ್ತೀವಿ ಅಂತಂದಾಗ ಮತ್ತೆ ಅದು ಏನೇನೋ ಆಗೋಗ್ಬಿಡುತ್ತೆ. ಅದೆಲ್ಲ ಅವ್ರು ಅಬ್ಸರ್ವ್ ಮಾಡಿ ಏನ್ ಮಾಡೋರು, ಲಂಚ್ ಮಾಡ್ತಾ ಇರ್ಲಿಲ್ಲ, ಬೇಗ ಶೂಟಿಂಗ್ ನ ಫಿನಿಶ್ ಮಾಡೋ ತರ ಪ್ಲಾನ್ ಮಾಡ್ತಾರೆ. ಎಷ್ಟು ದಿನ ಲಂಚ್ ಮಾಡಿಲ್ಲ ಸರ್ ಅವರು ಟೋಟಲ್ ಅಲ್ಲಿ ಲೆಕ್ಕ ಹಾಕೊಂಡ್ರೆ? ನೀವು ಲಂಚ್ ಅಂತಂದ್ರೆ ಒಂದು 20 days ಮೇಲೆ ಅದು ಶೂಟ್ ಮಾಡಿದೀವಿ. ಅದು ಓಲ್ಡ್ ಏಜ್ ಗೆಟಪ್. ಅಂದ್ರೆ ಕೆಲವೊಂದು ಟೈಮಲ್ಲಿ ಅವರು ಲಂಚ್ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಇನ್ನು ಸರ್ ಫ್ರೀ ಇದೆ, ಒಂದು 1/2 hour 1 hour ಟೈಮ್ ಇದೆ, ಸೊ ಆಮೇಲೆ ಬೇಕಾದ್ರೆ ಹಾಕೊಂಡ್ ಬರ್ಬೋದು ಅನ್ನೋ ಟೈಮಲ್ಲಿ ಈಗ ಒಂದು ಫೈಟ್ ಸೀನ್ ಮಾಡಿದ್ವಿ ಓಲ್ಡ್ ಏಜ್ ಗೆಟಪ್ ಅಲ್ಲಿ. ಆ ಟೈಮಲ್ಲಿ ಟೈಮ್ ಇದೆ ಅಂತ ಅಂದಾಗ ಒಂದ್ಸತಿ ಮೀಸೆ ತೆಗೆದು ಸ್ವಲ್ಪ ಏನೋ ಫ್ರೂಟ್ಸ್ ಅದು ಇದು ತಿನ್ಕೊಂಡು ಮಾಡಿರೋದು. ಬಟ್ ಊಟ ಅಂತೂ ಯಾಕಂದ್ರೆ ಮೌತ್ ನ ಜಾಸ್ತಿ ಓಪನ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಮೀಸೆ ಲಾಕ್ ಆಗಿರುತ್ತೆ, ಇಲ್ಲಿ ಕೆಳಗಿಂದ ಲಾಕ್ ಆಗಿರುತ್ತೆ, ಬಾಯಿನ ಸ್ಟ್ರೆಚ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡೋರು, ಫ್ರೂಟ್ಸ್ ಇಷ್ಟ ತೆಗೆದು ಊಟ ಮಾಡಿ ಏನೋ ಮ್ಯಾನೇಜ್ ಮಾಡೋದು. ಸರ್ ಇನ್ನೊಂದೇನೋ ಕುತೂಹಲ ಏನಂದ್ರೆ, ದರ್ಶನ್ ಸರ್ಗೆ ದೊಡ್ಡ ಸ್ಟಾರ್ ಅಲ್ವಾ, ಅವ್ರು ಅಂದ್ರೆ ದೊಡ್ಡ ಸಿನಿಮಾ ಈಗ ಮಾಡ್ತಾರೆ, ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳು, ಅವ್ರಿಗೆ ಬಳಸುವಂತ ಮೇಕಪ್ ಕಿಟ್ ಎಲ್ಲಿಂದ ಬರುತ್ತೆ? ಅದು ಇಲ್ಲಿಂದೇನಾ ಅಥವಾ ಹೊರಗಡೆ? ಎಲ್ಲಿಂದನೂ ಬರಲ್ಲ ಸರ್, ಎಲ್ಲ ಇಲ್ಲಿದ್ದೇನೆ ಅಂತ. ಏನು ನಾವು ಏನು ಅಂತಂದ್ರೆ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನಾವು ಮೇಕಪ್ ಸ್ಕಿನ್ ಟೋನ್ ಕ್ರಿಯೇಟ್ ಮಾಡ್ತೀವಿ. ಯಾವ ಫಾರಿನ್ದನೂ ಬರಲ್ಲ, ಯಾವ್ದು ಹಾಲಿವುಡ್ ಬರಲ್ಲ, ಎಲ್ಲ ನಮ್ಮ ಇಂಡಿಯಾದನೇ ಮೇಕಪ್ ನ ನಾವು ಇದ್ ಮಾಡೋದು ಅಷ್ಟೇ. ಹೌದು, ಎಲ್ಲ ಇಲ್ಲಿಂದಾನೆ. ಎಲ್ಲ ಇಲ್ಲಿ ಬ್ರ್ಯಾಂಡ್ ಎಲ್ಲ ಯಾವ್ದು ಸರ್? ಹೋಗ್ಲಿ ಬ್ರ್ಯಾಂಡ್ ಅಂತ ಬಂದಾಗ ಈಗ ಅಪ್ಗ್ರೇಡ್ ವರ್ಷನ್ ಏನಿದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಂಥದೇ ಬ್ರ್ಯಾಂಡ್ ಅಂತಿಲ್ಲ, ನಮ್ಗೇನು ಸ್ಕಿನ್ ಟೋನ್ಗೆ ಚೆನ್ನಾಗ್ ಇದಾಗಬೇಕು ಅಂಡ್ ಕ್ಯಾಮ್ರಾ ಪ್ರೆಸೆಂಟೇಶನ್ ಯಾವ ತರ ಕೊಡ್ಬೇಕು ಅನ್ನೋದನ್ನ ಕ್ರಿಯೇಟ್ ಮಾಡ್ತೀವಿ. ಅದೆಲ್ಲ ಮಿಕ್ಸ್ ಅಂಡ್ ಮ್ಯಾಚ್. ಸರ್ವತ್ವ ನೋಡಿದ ಗುಣ ಅಂತಂದ್ರೆ ಅವ್ರದೆಲ್ಲ ಗುಣನೂ ನಮ್ಗೆ ಇಷ್ಟನೇ. ಬಟ್ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಅವ್ರ ಹತ್ರ ನೋಡಿದ್ದು ಒಂದು ವಿಶೇಷವಾದ ಗುಣ ಏನಪ್ಪಾ ಅಂತಂದ್ರೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಮೇಕಪ್ ಅಂತೂ. ಆಟ್ಲಿ ಹ್ಯಾಂಡ್ಸಮ್ ಅಂತ ಹೇಳ್ಬೋದು, ಯಾಕಂದ್ರೆ ಎಲ್ಲಿಂದ ಕೈ ಮುಗಿತೀನಿ. ಆಕ್ಚುಲಿ ಅವ್ರ ಮನೆಗೆ ಹೋದಾಗ ನಾನು ಫಸ್ಟ್ ಡೇ ಅಂತ ಹೋದಾಗ ಸರ್ಗೆ ನಾನು ಟ್ರಯಲ್ ಮೇಕಪ್ ಕೊಡ್ಬೇಕಾಗಿತ್ತು. ಕೊಡಕ್ಕಂತ ಹೋದಾಗ ನಾನು ನಮ್ಮ ಇನ್ನೊಬ್ಬರು ಒನ್ನೆ ಕೊಟ್ರು ಅಂತ ಹೋದಾಗ ಸರ್ ದೇವ್ರ ಮನೆಗೆ ಕೈ ಮುಗಿಬಿಟ್ಟು ಬಂದು ಮೇಕಪ್ ಕೊಡ್ತಾರೆ. ಆ ಟೈಮಲ್ಲಿ ನನಗೆ ತಕ್ಷಣ ನನಗೆ ಕಾಣಿಸಿದ್ದು ಒಂದು ಈ ತರ ಮೇಕಪ್ ಸ್ಟಿಕ್ ಪ್ಲೇಟ್ ಬರುತ್ತೆ. ಒಂದು ಮೇಕಪ್ ಸ್ಟಿಕ್ ಪ್ಲೇಟ್ ಬರುತ್ತೆ, ಇಂಥ ಸ್ಟಿಕ್ ಪ್ಲೇಟ್ ಬರುತ್ತೆ. ಈ ಸ್ಟಿಕ್ ಪ್ಲೇಟ್ ನ ಮನೆಯಲ್ಲಿ ಮಡಗಿ ಪೂಜೆ ಮಾಡ್ತಾರೆ, ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಅವಾಗ ನನ್ಗೆ ಅನ್ಸಿದ್ ಏನು ಅಂತಂದ್ರೆ, ನಾನೊಬ್ಬ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ, ನಮ್ಮ ಮನೇಲಿ ಒಂದು ಸ್ಟಿಕ್ ಪ್ಲೇಟ್ ನ ಮಡಗಿ ನಾನು ಪೂಜೆ ಮಾಡ್ತಾ ಇಲ್ಲ. ಅಂದ್ರೆ ನಾವು ಡೈಲಿ ಶೂಟಿಂಗ್ ಬಂದಾಗ ನಾವು ಕೈ ಮುಗಿತೀವಿ, ಮೇಕಪ್ ನ ಸ್ಟಾರ್ಟ್ ಮಾಡ್ತೀವಿ. ಪ್ರತಿನಿತ್ಯ ಸರ್ರು
ದೇವ್ರ ಮನೆ ಜೊತೆಗೆ ದೇವ್ರಿಗೂ ಕೈ ಮುಗಿದು ನಮ್ಗೆ ಅನ್ನ ಹಾಕೋ ಒಂದು ಸ್ಟಿಪ್ ಏನ್ ಹೇಳ್ತೀವಿ, ಫೌಂಡೇಶನ್ ಅಂತ ಏನ್ ಹೇಳ್ತೀವಿ, ಇದಕ್ಕೂ ಕೈ ಮುಗಿದು ಡೈಲಿ ಬರ್ತಾರೆ. ನಂಗೆ ಅದೊಂದು ಗುಣ ಮಾತ್ರ ಸರ್ ಹತ್ರ ಈಗಲೂ ಅಷ್ಟೇನೆ ಕಲಿಯುವಂಥದ್ದು ತುಂಬಾ ಇದೆ. ಆಟ್ಲಿ ನಂಗೆ ಅದು ಥ್ರಿಲ್ ಅನ್ಸ್ಬಿಡ್ತದೆ ಆಕ್ಚುಲಿ. ಕಾಟೇರ ಸಿನಿಮಾಗೆ ಬೆಸ್ಟ್ ಕಾಂಪ್ಲಿಮೆಂಟ್ ನಿಮ್ಮ ಮೇಕಪ್ ನೋಡಿ. ಇಲ್ಲ, ನಾನು ಆಕ್ಚುಲಿ ಕೆಲವೊಂದು ರಿವ್ಯೂಗಳನ್ನ ನೋಡ್ತಾ ಇದ್ದೆ, ನಮ್ಮ ಯೂಟ್ಯೂಬರ್ ಬರೋದೆಲ್ಲ ನೋಡ್ತಾ ಇದ್ದೆ. ಎಲ್ಲರೂ ಜನ ತುಂಬಾ ಅಪ್ರಿಶಿಯೇಟ್ ಪಟ್ರು ಆ ಓಲ್ಡ್ ಏಜ್ ಗೆಟಪ್ ಅಂತ ಬಂದಾಗ. ಸೊ ಈ ಶೇಡ್ ಅಲ್ಲಿ ಒಂಥರ ಕಾಣಿಸ್ತಾ ಇದಾರೆ, ಬೇರೆ ಶೇಡ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದಾರೆ. ಅದ್ರಲ್ಲಿ ಒಬ್ರು ಲೇಡಿ ತುಂಬಾ ನೊಂದ್ಕೊಂಡು ಹೇಳಿದ್ರು, ನಿಜವಾಗ್ಲೂ ಸರ್ನ ನೋಡೋದಕ್ಕೆ ಈ ಗೆಟಪ್ ಅಲ್ಲಿ ನೋಡೋದಕ್ಕೆ ಒಳ್ಳೆ ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸ್ ತರನೇ ಕಾಣಿಸ್ತಾ ಇದಾರೆ. ನಂಗೆ ಒಂಥರ ಅದ್ ನೋಡಿದ ತಕ್ಷಣ ತುಂಬಾ ಥ್ರಿಲ್ ಆಗೋಯ್ತು ಅಂತ ರಿವ್ಯೂ ಕೊಟ್ರು. ಆಮೇಲೆ ಇನ್ನೊಂದು ಲೇಡಿ ಹೇಳಿದ್ರು, ಬೆಸ್ಟ್ ಮೇಕಪ್ ಕಾಂಪ್ಲಿಮೆಂಟ್ ನನ್ ಕಡೆಯಿಂದ ಅವ್ರಿಗೆ ಕ್ರೆಡಿಟ್ ಕೊಡ್ತಾ ಇದೀನಿ ಅಂದಾಗ ಎಲ್ಲೋ ಕೇಳಿದಾಗ ನಮ್ಗೂ ಒಂದ್ ಸ್ವಲ್ಪ ಪರವಾಗಿಲ್ಲ, ಖುಷಿ ಪಡ್ತಾ ಇದಾರೆ ಜನ ಅನ್ನೋದು. ಅದ್ ಕೇಳಿದಷ್ಟು ನಂಗೆ ಒಂಥರ ಖುಷಿ ಆಗೋಯ್ತು. ಒಂದ್ ಕಡೆ ಏನೋ ಒಂಥರ ಫೀಲಿಂಗ್ಸ್. ಬಟ್ ಆ ಒಂದು ಲೇಡಿ ಕೊಟ್ಟಲ್ಲ ರಿವ್ಯೂ, ಅದು ನಂಗೆ ತುಂಬಾ ಏನೋ ಒಂದು ಗಿಫ್ಟ್ ಕೊಟ್ಟಂಗೆ ಆಯ್ತು, ನನಗೆ ಅವಾರ್ಡ್ ಕೊಟ್ಟಂಗೆ ಆಯ್ತು. ಸರ್ ಈಗ ಫೈನಲಿ ಕಾಟೇರದಾಯ್ತು, ಕಾಟೇರ ಜನ ಎಲ್ಲ ಇಷ್ಟಪಟ್ರು. ಈಗ ಡೆವಿಲ್ ವರ್ಕ್ ನಡೀತಿದೆ ಅಂತ ಗೊತ್ತಾಯ್ತು. ಓಕೆ, ಡೆವಿಲ್ ನೀವೇ ಮಾಡ್ತಾ ಇದೀರಾ ಸರ್? ಅಫ್ಕೋರ್ಸ್ ನಾನೇ ಮಾಡ್ತಾ ಇರೋದು. ಈಗ ಕಾಟೇರದಲ್ಲಿ ಏನ್ ನೋಡಿ ಇಷ್ಟಪಟ್ಟಿದಾರೋ ಡೆವಿಲ್ ಇದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸೋ ಪ್ರಯತ್ನ ಮಾಡಿದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಅದ್ರ ಬಗ್ಗೆ ಏನೇ ಒಂದು ಮಾತಿಲ್ಲ. ಅದ್ರಲ್ಲಿ ನಿಮ್ಗೆ ಯಾವ ತರ ಅನ್ನೋದು ನೀವೇ ಅದನ್ನ ಎತ್ತಿ ಆಡಿಸ್ತೀರಾ. ಆತರ ಇದೆ ಹಬ್ಬ ಅಂತ ಹೇಳ್ಬೋದಾ? 100%. ಏನಾದ್ರು ಒಂದ್ ಸಣ್ಣ ಕ್ಲೂ ಯಾವ ತರ ಇರುತ್ತೆ ಅಂತ ಹೇಳ್ಬೋದಾ? ದಯವಿಟ್ಟು ಅಷ್ಟು ದೊಡ್ಡನಲ್ಲ. ಕೂಡ ನಿಮ್ನ ಗುರ್ತಿರ್ತಾರ, ದರ್ಶನ್ ಸರ್ ಮೇಕಪ್ ಮಾಡಿದವರು ಹಾಗೆ ಹೀಗೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಅದು ಖುಷಿ ಆಗುತ್ತೆ ಸರ್. ಅಂದ್ರೆ ಡಿ ಬಾಸ್ ಅಂದ್ರೆ ಯಾರ್ತಾನೆ ಇಷ್ಟ, ಎಂತವ್ರಿಗೂ ಇಷ್ಟನೇ ಅಲ್ವಾ? ಸೊ ಅಂತವ್ರು ಹೇಳ್ದಾಗ ನಮ್ಗೂ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಕೆಲವು ಜನ ಹತ್ರ ಸರ್ ನೀವು ಸರ್ನ ಮುಟ್ಟಿಲ್ಲ, ಮೇಕಪ್ ಮಾಡ್ತೀರಾ, ನಮ್ಗೆ ಅಟ್ಲೀಸ್ಟ್ ಆ ಒಂದು ಫೋಟೋ ತೆಗೆಸ್ಕೊಳಕ್ ಅವ್ರು ಒಂದು ಅವಕಾಶ ಮಾಡ್ಕೊಡಿ ಸರ್ ಅಂತ. ಆ ಟೈಮಲ್ಲಿ ಆಯ್ತು ಫ್ರೀ ಇದಾಗ ಹೇಳ್ತೀವಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋಗ್ತೀವಿ. ಸರ್ ಫೈನಲಿ ನೀವು ದರ್ಶನ್ ಸರ್ ಸಿನಿಮಾಗಳು ಇಲ್ದೆ ಬಿಟ್ಟು ಬೇರೆ ಯಾವ ಏನೆಲ್ಲ ಕೆಲಸಗಳು ಮಾಡ್ತಿರ್ತಾರೆ ಮೇಕಪ್ ಇದ್ರಲ್ಲಿ? ನೋಡಿ, ಈ ತರ ಒಂದು ಸ್ಮಾಲ್ ಆಗಿ ಒಂದು ಮೇಕಪ್ ಸ್ಟುಡಿಯೋ ಮಾಡಿದ್ವಿ, ಸಿನಿ ವೆಡ್ಡಿಂಗ್ ಮೇಕಪ್ ಸ್ಟುಡಿಯೋ ಅಂತ. ಇಲ್ಲಿ ನಮ್ಮಲ್ಲಿ ಒಂದು 450 ಮೆಂಬರ್ಸ್ ಲರ್ನ್ ಮಾಡಿ ಹೋಗಿದ್ದಾರೆ ಮೇಕಪ್ ಕ್ಲಾಸಸ್ ಅಲ್ಲಿ. ಈಗ ಬ್ರೈಡಲ್ ಮೇಕಪ್ ಆಗಿರ್ಬೋದು, ಪಾರ್ಟಿ ಮೇಕಪ್ ಆಗಿರ್ಬೋದು, ಅಂದ್ರೆ ಬ್ರೈಡಲ್ ಸಂಬಂಧಪಟ್ಟಿರುವಂತದ್ದು. ಸೊ ಇಲ್ಲಿ ನಾವು ಹೇಳ್ಕೊಡ್ತೀವಿ ಈಗ ಮೇಕಪ್ ಯಾವ ತರ ಏನು ಅಂತ ಅಂದ್ಬಿಟ್ಟು. ಸೊ ಫ್ರೀ ಇರೋ ಟೈಮ್ ಇದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಜೊತೆಗೆ ನಮ್ ಫ್ರೆಂಡ್ ಪಾರ್ಟ್ನರ್ ಆದಂತ ಪುನೀತ್ ಅಂತ ಒಬ್ರು ಇದಾರೆ. ಸೊ ನಾವು ಅವ್ರಿಬ್ರು ಸೇರಿ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಇದೆಲ್ಲ ಕಲ್ತಿ ಇಲ್ಲಿಂದ ಸರ್ಟಿಫಿಕೇಟ್ ತಗೊಂಡೋಗಿರೋದ ಸರ್ ಇವರೆಲ್ಲ? 100% ಇಲ್ಲೇ ಕಲ್ತು ಲರ್ನ್ ಮಾಡಿ ನಮ್ಮ ಸ್ಟುಡಿಯೋ ಅಕಾಡೆಮಿ ಇದು ಸರ್ಟಿಫಿಕೇಟ್ ತಗೊಂಡೋಗಿದ್ದೀವಿ. ಓಕೆ ಸರ್, ಸರ್ ಥ್ಯಾಂಕ್ ಯು ಕಾಟೇರ ಬಗ್ಗೆ ಮತ್ತೆ ಅದರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಮ್ಮ ಗೋಲ್ಡನ್ ಸ್ಟಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.